ಸುಮ್ಮನೆ ಮನೇಲಿ ಉಗ್ರಂ ನೋಡ್ಬಿಡಿ, ಅದೇ ಚೆನ್ನಾಗಿದೆ. ಹೌದಾ? ಉಗ್ರಮೇ ಬೆಸ್ಟ್. ಹೌದಾ? ಮತ್ತೆ ಇದು ಫೈಟ್ ಇದ್ರ ಬಗ್ಗೆ ಎಲ್ಲ ಆಕ್ಟಿಂಗ್, ಪ್ರಭಾಸ್ ಆಕ್ಟಿಂಗ್ ಬಗ್ಗೆ ಏನು ಸುಮ್ಮನೆ ಮನೇಲಿ ಉಗ್ರಂ ನೋಡ್ಕೊಂಬಿಡಿ ಸರ್, ಬೆಸ್ಟ್. ಅದೇ ಸ್ಟೋರಿನಾ? ಅದೇ ಬೆಸ್ಟ್ ಇದೆ. ಈ ಕಡೆ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸ್ವಲ್ಪ ಎಕ್ಸ್ಟ್ರಾ ಏನೇನೋ ಜಾಂಬೀಸು ಎಲ್ಲರೂ ಬರ್ತಾರೆ. ಉಗ್ರಂ ಮೂವಿ ಡಬ್ಬಿಂಗ್. ಯಾರು ಆಕ್ಟಿಂಗ್ ಚೆನ್ನಾಗಿದೆಯಾ ಪ್ರಭಾಸ್? ಆ್ಯಕ್ಟಿಂಗ್ ಓಕೆ. ಬಗ್ಗೆ ಹೇಳೋದಾದ್ರೆ ಕತೆ ಬಂದೆಲ್ಲ ಕನ್ನಡ ರೀಮೇಕ್ ಅಷ್ಟೇ. ಉಗ್ರಂ ಮೂವಿ ರೀಮೇಕ್ KGF ಅದೇ ಲೆವೆಲ್, ಆ ಲೆವೆಲ್ಗೆಲ್ಲ ಇಲ್ಲ. KGF ಲೆವೆಲ್ ಇಲ್ಲ ಆ ಲೆವೆಲ್ಗೆಲ್ಲ ಏನಿಲ್ಲ, ಪರವಾಗಿಲ್ಲ ಅಷ್ಟೇ. ಯಶ್ ಪ್ರಭಾಸ್ ಇದ್ರೊಳಗೆ ಯಾರು ನಟನೆ ಬೆಸ್ಟ್ ಅನ್ಸುತ್ತೆ ನಿಮಗೆ? ನಮ್ಮ ಯಶು. ಸರ್ ಏನು ಸಲಾರ್ ಏನು ಅನ್ಸುತ್ತೆ? ಸಲಾರ್ ಇಷ್ಟ ಆಯಿತು. ಎಲ್ಲ ಉಗ್ರಂ ಇನ್ಸ್ಪಿರೇಷನ್ ತೊಗೊಂಡೇ ಮಾಡಿದ್ದಾರೆ. ಚೆನ್ನಾಗಿದೆ. ಫುಲ್ ಅಂದರೆ ಫ್ಯಾಮಿಲಿ ಮೂವಿ ಥರ ಅಲ್ಲ, ಬಟ್ ಈಗ ಬಾಯ್ಸ್ ಈ ಥರ ನಾವು ನೋಡೋಕೆ ಅಡ್ಡಿಲ್ಲ, ಚೆನ್ನಾಗಿದೆ. ಬಟ್ ಅದೇ ಫ್ಯಾಮಿಲಿ ಥರ ಆದರೆ ಬರೀ ಹೊಡೆದಾಟ ಇದಿರುತ್ತೆ ಅಂದ್ಕೊಂಡು ಇಷ್ಟ ಆಗಲ್ಲ ಅಷ್ಟೇ. ಬಟ್ ಚೆನ್ನಾಗಿದೆ ಮೂವಿ. ಸರ್ ಯಶ್ ಪ್ರಭಾಸ್ ಇದ್ರೊಳಗೆ ಯಾರು ಆಕ್ಟಿಂಗ್ ತುಂಬ ಇಷ್ಟ? ಸರ್ ನಮ್ದು ಆಲ್ವೇಸ್ ಯಶ್ ಸರ್, ಯಶ್ ಫ್ಯಾನೇ ನಾನು. ಸೊ ಯಶ್ ಇಸ್ ಫೈನ್, ಬಟ್ ಸಲಾರ್ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. KGF ಸಲಾರ್ ಹೋಲಿಕೆ ಮಾಡಿದರೆ ಯಾವುದು ಚೆನ್ನಾಗಿರುತ್ತೆ? ಯಾವುದು ಕತೆ ಚೆನ್ನಾಗಿರುತ್ತೆ? ಸರ್ ಹೇಳಬೇಕಂದ್ರೆ KGF ಚೆನ್ನಾಗಿದೆ ಇದು ಕಂಪೇರ್ ಮಾಡಿದ್ರೆ. ಬಿಕಾಸ್ ಆಲ್ರೆಡಿ ಉಗ್ರಂ ನೋಡಿದ್ದೀವಲ್ಲ, ಉಗ್ರಂ ಆಲ್ರೆಡಿ ಅವ್ರು ಹೇಳಿದ್ದಾರೆ ಡೈರೆಕ್ಟ್ರು, ಉಗ್ರಂ ಇನ್ಸ್ಪಿರೇಷನ್ ಮೇಲೆ ಇದು ಮಾಡಿದ್ದಾರೆ ಅಂತ. ಸ್ವಲ್ಪ ಚೆನ್ನಾಗಿದೆ ಉಗ್ರಂ. ಆಲ್ಮೋಸ್ಟ್ ಎಲ್ಲ ಸೀನ್ಗಳು ಕಂಪ್ಯಾರಿಸನ್ ನೋಡಿದ್ರೆ ಉಗ್ರಂ ರಿಲೇಟೆಡ್ ಇನ್ಸ್ಪೈರ್ ಆಗೇ ಮಾಡಿರೋ ಥರ ಇದೆ. ಫೈನ್ ಆಗಿದೆ ಮೂವಿ, ಚೆನ್ನಾಗಿದೆ. ಬಟ್ ಒಂದು ಹೊಸ ಇದ್ರ ಥರನೇ ಅದನ್ನು ಒಂದು ಇನ್ಸ್ಪಿರೇಷನ್ ತೊಗೊಂಡು ಪಾರ್ಟ್ 2 ಥರ ತೊಗೊಂಡಂಗೆ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ 2 ಸೀಸನ್ಗೆ ವೇಟ್ ಮಾಡಬೇಕಷ್ಟೆ. KGF ಲೆವೆಲ್ಗೆ ಹೋಗುತ್ತಾ ಸರ್ ಇದು? KGF ಕಂಪೇರ್ ಮಾಡಿದ್ರೆ ಅದೇ ಇನ್ಸ್ಪೈರ್ ಆಗಿರೋದೇ KGF. ಫಸ್ಟು ನಾವು ನೋಡಿರೋದೇ ಆ ಥರ ಸಿನಿಮಾಟೋಗ್ರಫಿ ಎಲ್ಲ ಮಾಡಿರೋದು KGF ಅಲ್ವಾ. ಸೊ KGF ಇಂದನೇ ಇನ್ಸ್ಪೈರ್ ಆಗಿರೋ ಥರನೇ ಇದೆ ಕಂಪ್ಲೀಟ್. ಅವ್ರದ್ದು ಒಂದೇ ಒಂದು ಸೆಟ್ ಆಫ್ ಥಿಯರಿ ಥರ ಬರ್ತಾ ಇದೆ. ಬಟ್ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ, ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ. KGF ಮತ್ತು ಸಲಾರ್ ಎರಡನ್ನೂ ಒಂದ್ಸರಿ ಯಾವುದು ಬೆಸ್ಟ್? KGF ಬೆಟರ್. ಯಶ್ ಮತ್ತು ಪ್ರಭಾಸ್ ಇಬ್ಬರು ಆಕ್ಟಿಂಗ್ ಯಾರು ಬೆಸ್ಟ್? ನಮ್ಗೆ ಯಾವಾಗಲೂ ಕನ್ನಡದವರೇ ಯಶೇ ಬೆಟರ್. ಸರ್ ಎಲ್ಲ ಉಗ್ರಂ ಟೈಪು, ಬರೀ ಅದೇನೋ ಎಣ್ಣೆ ಹೊಡ್ಕೊಂಡು ಬರೀತಾರೆ ಅಂತ ಹೇಳ್ತಾರಲ್ಲ, ಅವನು ಎಲ್ಲ ಯಾವುದ್ಯಾವುದೋ ಬ್ರ್ಯಾಂಡ್ ಹೊಡೆದ್ಬಿಟ್ಟು ಬರ್ಬಿಟ್ಟು ಅವನೇ ಅನಿಸುತ್ತೆ. ಮೇಕಿಂಗ್ ಅಷ್ಟೇ ಓಕೆ, ಬೇರೆ ಏನಿಲ್ಲ. ಉಗ್ರಮ್ಮು KGF ಎಲ್ಲ ಮಿಕ್ಸ್ ಮಾಡಿ ಒಂಥರ ಯೂನಿಕ್ ಆಗಿ ತೆಗೆದಿದ್ದಾನೆ. ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಮೂವಿ ಚೆನ್ನಾಗಿ ಮಾಡಿದ್ದಾನೆ. ಅಂದರೆ ಅದನ್ನೇ ಡಿಫ್ರೆಂಟ್ ಮಾಡಿದ್ದಾರೆ. ಇದು ಸ್ವಲ್ಪ ದೊಡ್ಡ ಸ್ಕೇಲ್ ಆಗಿದೆ. ದೊಡ್ಡ ಸ್ಕೇಲಲ್ಲಿ ಸ್ವಲ್ಪ ಎಲ್ಲ ಪ್ರತಿಯೊಂದು ದೊಡ್ಡದಾಗಿ ಮಾಡಿದ್ದಾನೆ. ಉಗ್ರಂ ಸ್ಟೋರಿನೇ ಸ್ವಲ್ಪ ಡೆವಲಪ್ ಮಾಡಿಕೊಂಡು ನೀಟಾಗಿ ಮಾಡಿದ್ದಾನೆ. ಸೊ ಅವರ ಆ್ಯಕ್ಟಿಂಗ್ ಪ್ರಭಾಸ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಮೂವಿ ಮ್ಯೂಸಿಕ್ ಆಗಿರಬಹುದು, ಪ್ರತಿಯೊಂದು ಸೂಪರ್ ಆಗಿದೆ. ಈಗ KGF ಲೆವೆಲ್ಗೆ ಹೋಗುತ್ತಾ ಇದು? KGF ಅಷ್ಟೆಲ್ಲ ಇಲ್ಲ, ಬಟ್ ಮೂವಿ ಚೆನ್ನಾಗಿದೆ. ಅಷ್ಟೆಲ್ಲ KGF ಲೆವೆಲ್ಗೆಲ್ಲ ಹೋಗೋ ಡೌಟು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.